ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಏಕದಿನ ಸರಣಿಯನ್ನ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿತ್ತು. ತವರು ನೆಲದಲ್ಲಿ ಹಿಂದೆಂದೂ ಕಾಣದಂತಹ ಸೋಲನ್ನ ಟೀಂ ಇಂಡಿಯಾ ವಿರುದ್ಧ ನ್ಯೂಜಿಲೆಂಡ್ ತಂಡ ಕಂಡಿತ್ತು. 4-1 ಸರಣಿಯನ್ನ ಗೆದ್ದಿದ್ದ ಟೀಂ ಇಂಡಿಯಾ ಇಂದಿನಿಂದ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಪಾಲ್ಗೊಂಡಿತ್ತು. ನ್ಯೂಜಿಲೆಂಡ್ನ ವೆಲ್ಲಿಂಗ್ಟನ್ನಲ್ಲಿ ನಡೆದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಹೀನಾಯ ಸೋಲನ್ನ ಅನುಭವಿಸಿದೆ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ ನಾಯಕ ರೋಹಿತ್ ಶರ್ಮಾ ಅವರ ನಿರ್ಧಾರಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ಉತ್ತಮ ಸಾಥ್ ನೀಡಲಿಲ್ಲ. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಭಾರತದ ಬೌಲರ್ಗಳನ್ನ ಹಿಗ್ಗಾಮುಗ್ಗಾ ದಂಡಿಸಿದ್ರು. ಆರಂಭಿಕರಾಗಿ ಬಂದ ಟೀಮ್ ಸೈಫರ್ಟ್ ಮತ್ತು ಕೋಲಿನ್ ಮನ್ರೋ ಉತ್ತಮ ಆರಂಭವನ್ನ ಒದಗಿಸುವುದರ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ರು. ಟೀಮ್ ಸೈಫರ್ಟ್ 84 ರನ್ಗಳನ್ನ ಗಳಿಸಿದ್ರೆ ಕೋಲಿನ್ ಮನ್ರೋ 34 ರನ್ಗಳನ್ನ ಗಳಿಸಿದ್ರು. ಇದಾದ ನಂತರ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ಸಹ 34 ರನ್ಗಳನ್ನ ಗಳಿಸುವುದರೊಂದಿಗೆ ನ್ಯೂಜಿಲೆಂಡ್ ತಂಡ ಉತ್ತಮ ಮೊತ್ತವನ್ನ ಪೇರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು. ಕೊನೆಯಲ್ಲಿ ಬಂದ ರಾಸ್ ಟೇಲರ್ ಕೂಡ 14 ಎಸೆತಗಳಲ್ಲಿ 23 ರನ್ಗಳನ್ನ ಬಾರಿಸುವುದರೊಂದಿಗೆ ನ್ಯೂಜಿಲೆಂಡ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನ ಕಳೆದುಕೊಂಡು 219 ರನ್ಗಳನ್ನ ಪೇರಿಸಿತ್ತು. ನ್ಯೂಜಿಲೆಂಡ್ ನೀಡಿದ 220 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದ್ದ ಭಾರತ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ. ನಾಯಕ ರೋಹಿತ್ ಶರ್ಮಾ ಕೇವಲ 1 ರನ್ ಗಳಿಸಿ ಟೀಮ್ ಸೌತಿ ಬೌಲಿಂಗ್ ನಲ್ಲಿ ಔಟ್ ಆದರೆ ಶಿಖರ್ ಧವನ್ ಮತ್ತು ವಿಜಯ್ ಶಂಕರ್ ಕ್ರಮವಾಗಿ 29 ಮತ್ತು 27 ರನ್ಗಳನ್ನ ಗಳಿಸಿ ಪೆವಿಲಿಯನ್ ಸೇರಿಕೊಂಡ್ರು. ಇದಾದ ನಂತರ ರಿಷಬ್ ಪಂತ್ 4, ದಿನೇಶ್ ಕಾರ್ತಿಕ್ 5, ಹಾರ್ದಿಕ್ ಪಾಂಡ್ಯ 4, ಭುವನೇಶ್ವರ್ ಕುಮಾರ್ 1, ಯಜುವೇಂದ್ರ ಚಾಹಲ್ 1, ಖಲೀಲ್ ಅಹಮದ್ 1, ಕೃನಾಲ್ ಪಾಂಡ್ಯ 20, MS ಧೋನಿ 39. ಧೋನಿಯನ್ನ ಹೊರತುಪಡಿಸಿ ಟೀಂ ಇಂಡಿಯಾದ ಯಾವ ಆಟಗಾರರು ಸಹ ಉತ್ತಮ ಪ್ರದರ್ಶನವನ್ನ ನೀಡುವಲ್ಲಿ ವಿಫಲರಾದರು. ಇದರೊಂದಿಗೆ 20 ಓವರ್ ಮುಗಿಯುವಷ್ಟರಲ್ಲೇ ಅಂದರೆ 19.2 ಓವರ್ಗಳಲ್ಲೇ ಟೀಂ ಇಂಡಿಯಾ 139 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನ ಕಳೆದುಕೊಂಡು ನ್ಯೂಜಿಲೆಂಡ್ ತಂಡಕ್ಕೆ ಶರಣಾಯಿತು. ಇದರೊಂದಿಗೆ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಮಣಿಸುವುದರ ಮೂಲಕ ನ್ಯೂಜಿಲೆಂಡ್ ತಂಡ ಜಯಗಳಿಸಿದೆ.